ನಾನ್ ಬರ್ತಾ ಇರೋದು ಇಲ್ಲಿ ಫಸ್ಟ್ ಟೈಮ್, ಆದ್ರೂ ನಾನು ಇಲ್ಲಿ ಬಾಳ ಸರ್ತಿ ಬಂದಿರೋ ಫೀಲ್ ಐತಿ. ಈ ದೇವಸ್ಥಾನಕ್ಕ 100 ವರ್ಷಗಳ ಇತಿಹಾಸ ಐತಿ. ಯಾವ ದೇವಸ್ಥಾನ ಇದು ಎಲ್ಲೈತಿ ಮತ್ತ ಈ ದೇವಸ್ಥಾನದ ಇತಿಹಾಸ ಮತ್ತ ಹಂಗ ಈ ದೇವಸ್ಥಾನದ ವಿಶೇಷ ಏನಂತ ತಿಳ್ಕೊಂಡ್ ಬರೋಣ. ಈ ವಿಡಿಯೋ ಮಾಡಿರೋದ ದಸರಾ ಟೈಮ್ದಾಗ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ವಡಗೋಲ್ ಬೀರಪ್ಪಜ್ಜಾಗ ಹೊಂಟಿವ್ರಿ. ಇವತ್ತು ಹೆಂಗಿದ್ರು ಅಮಾವಾಸ್ಯೆ ಐತಿ ಮತ್ತು ಇವತ್ತು ಫುಲ್ ರಶ್ ಇರ್ತಿ ದೇವಸ್ಥಾನ. ಬರ್ರಿ ಬೀರಪ್ಪಜ್ಜನ ದರ್ಶನ ನಿಮಗೂ ಮಾಡ್ಸ್ಕೊಂಡ್ ಬರ್ತೀನಿ ಅಂತಂದು ಹಾಸಿಗೆ ಹಾಕಿದ್ರಿ ಇಲ್ಲಿ ಹೊಲ್ದಾಗ. ಚಿಕ್ಕೋಡಿಯಿಂದ ಜಸ್ಟ್ 13 ಕಿಲೋಮೀಟರ್ ಆಗಿರುವಂಥ ಈ ಪುಟ್ಟ ವಡಗೋಲ್ ಗ್ರಾಮ ಒಳಗ ದೊಡ್ಡ ಶಕ್ತಿ ಐತಿ. ಆ ಶಕ್ತಿನ ಮುತ್ತಲಕೋಡಿ ಬೀರೇಶ್ವರ. ಇದು ನೋವು ಹಾವ ಮಾಡಿದ್ದನ ಬಿಳಿ ಕಲರ್ ಹಾವ ಮಾಡಿದ್ದ. ಎಷ್ಟು ತಿಳಿ ನೀರದ ನೋಡ್ಲಾ. ದೇವಸ್ಥಾನ ಮುಂದಿರುವಂತ ಈ ಕೆರೆ ನೋಡಾಕ ಏನೋ ಒಂಥರ ಖುಷಿ ಅನಿಸ್ತೈತಿ. ಕೈಕಾಲು ತಕೊಂಡಂತ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದ ಇತಿಹಾಸ ಮತ್ತು ವಿಶೇಷತೆ ಇರ್ತೈತಿ. ವಾಕ್ ವಿತ್ ಕಪಲ್ ಅಂತಾರೆ. ಮಸ್ತ್ ಮಾಡ್ಯಾರಲ್ಲ ಆಯ್ತಾ. ಅಮಾವಾಸ್ಯೆಗ ಬೆಳಗಲ್ಲ ಇಲ್ಲೇನೈತಿ, ಬೆಳಗ್ಗೆ ಬಿಡು ಲಘು ಮದುವೆ ಆಗಲತ್ತೆ. ಮೊದ್ಲಿಗ ಬೀರಪ್ಪಜ್ಜನ ದರ್ಶನ ಮಾಡ್ಕೊಂಡ ಆಮೇಲೆ ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆ ಬಗ್ಗೆ ತಿಳ್ಕೊಂಡಂತ. ಬೀರಪ್ಪಜ್ಜನ ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ಬೀರಪ್ಪಜ್ಜನ ಗುಡಿ ಹಿಂದಿರುವಂತ ಈ ದೇವಸ್ಥಾನವನ್ನ ಹಿಂದಿನ ದೇವ್ರಂತ ಪೂಜೆ ಮಾಡ್ತಾರ. ಇದ ಈ ದೇವ್ರ ಹೆಸರ. ದೇವಸ್ಥಾನದ ಎಡಭಾಗಕ್ಕೆ ನೀವು ಹನುಮಾನ್ ದೇವಸ್ಥಾನವನ್ನ ನೀವು ನೋಡ್ಬೋದಾ. ಸ್ಟಾರ್ಟಿಂಗ್ ಮಹಾಪ್ರಸಾದ್ ಸ್ಟಾರ್ಟಿಂಗ್ ನಡಿ ಅಲ್ಲ ಐತೆ ಅನ್ನ ಪ್ರಸಾದ. ವಾಹ್, ಮಹಾಪ್ರಸಾದಕ್ಕಂತೇಳಿ ಜನರಿಗೆ ಬರುವಂಥ ಭಕ್ತಾದಿಗಳೆಲ್ಲ ವ್ಯವಸ್ಥೆಯನ್ನು ಮಾಡ್ಯಾರ. ಮಧ್ಯಾಹ್ನ ಸ್ವಲ್ಪ ಲೇಟ್ ಹೋಗಿದ್ರಿಂದ ಮಹಾಪ್ರಸಾದ ಖಾಲಿಯಾಗಿತ್ತ. ಸಮುದಾಯ ಭವನ ಈ ಕೆರೆ ಇಲ್ಲೇನು ಒಂಥರ ಪಾರ್ಕ್ ಇದ್ದಂಗೆ ಐತೆ ನೋಡಿಲಿ ಗುಡಿ ಮುಂದೆ ಅಲ್ಲ. ನಿಮ್ಗೆ ಎಷ್ಟು ಬೇಕು ನೋಡ ಅಷ್ಟ ಪ್ರಸಾದ ನಡ್ಸ್ಕೊರಿ. ಯಾರು ಜಾಸ್ತಿ ನಡ್ಸ್ಕೊಕ್ ಹೋಗ್ಬೇಡಿ. ಮತ್ತು ಈ ಥರ ನೀವು ಅನ್ನನ ಹಾಳಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ನೋಡ್ತಿರ್ಬೋದ ಓಯ್ ನೋಡ್ರಿ ಅನ್ನ ಎಷ್ಟು ಹಾಳು ಮಾಡ್ಯಾರಂತ. ದೇವಸ್ಥಾನದ ಎದುರುಗಡೆ ಮಸ್ತ್ ಒಂದು ದೊಡ್ಡ ಕೆರೆ ನೋಡ್ಬೋದ. ಸುಮ್ಮ ಇದು ಮಳೆಗಾಲ ಐತೆ ಅಂತ ಇಷ್ಟು ಕೆರೆ ತುಂಬಿತ್ತಲ್ಲ. ಬೇಸಿಗೆ ಒಳಗೆ ಎಲ್ಲ ಬತ್ತಿಗಿರಿ ಫುಲ್ ಖಾಲಿ. ಕೆರೆ ಮಸ್ತ್ ಐತಿ ಕೆರೆ ನೋಡಕ್ಕೆ. ದೇವಸ್ಥಾನ ಮಸ್ತ್ ಐತಿ. ಹಂಗೆ ಊರೊಳಗೆ ಒಂದು ಮುತ್ತಲಕೋಡಿ ಇನ್ನೊಂದು ಬೀರಪ್ಪನ ದೇವಸ್ಥಾನ ಐತಿ.
ಅಲ್ಲಿ ಹೊಸ ದೇವಸ್ಥಾನ ಕಟ್ಸಾರ, ಆ ದೇವಸ್ಥಾನ ಹೋಗಿ ನೋಡ್ಕೊಂಬರೋಣ ಅಂತ ಬರ್ರಿ. ಬೀರೇಶ್ವರ್ ಬೋರ್ವೆಲ್, ಬೀರಪ್ಪಜನ ಗುಡಿ ಬಾಜು ಲಗ್ಮೋನ್ ಗುಡಿ ಐತಿ, ನೋಡ್ಕೊಂಬರೋಣ ಅಂತ ಬರ್ರಿ. ಇದು ಲಗ್ಮೋನ್ ಗುಡಿ. ಅವ್ವ ತಾಯಿ ಎಲ್ರಿಗೂ ಒಳ್ಳೇದು ಮಾಡವ್ವ. ದೇವಸ್ಥಾನವನ್ನು ನೋಡಿದ್ರಿ ಮತ್ತು ಹಂಗೆ ಬೀರಪ್ಪಜ್ಜನ ದರ್ಶನ ಮಾಡ್ಕೊಂಡ್ರಿ. ಹಂಗೆ ಬೀರಪ್ಪಜ್ಜ ಇಲ್ಲಿ ಹೆಂಗೆ ಬಂದು ನೆಲೆಸ್ದ ಅನ್ನೋದನ್ನ ಹೇಳ್ತೀನಿ ಕೇಳ್ರಿ. ವಿಠ್ಠಲ ಮತ್ತು ಮುರ್ಸಿದ್ರ ಇಬ್ಬರು ಗುರು ಶಿಷ್ಯರ ನಡ್ಕೊಂತ ಕೆಲವೊಂದಿಷ್ಟು ಪವಾಡಗಳನ್ನು ಮಾಡ್ತಾ ಎಕ್ಸಾಂಬಾದ ಕರ್ಲ್ ಹೊಂಡಕ್ಕೆ ಬಂದ ಅಲ್ಲಿ ಕರ್ಲ್ ಹೊಂಡ ಸಿದ್ಧ ಅಂತ ಪ್ರಸಿದ್ಧಿ ಆದ್ರ. ಹಂಗೆ ಮುಂದೆ ಬಂದ ಎಡವಿದ್ದಕ್ಕಾಗಿ ಅವರ ಎಡಮಾಳ ಸಿದ್ಧ ಅಂತ ಪ್ರಸಿದ್ಧ ಆದ್ರ. ಮುಂದೆ ಹಂಗೆ ಬರುವಂಥ ಟೈಮ್ದಾಗ ಈಗಿರುವಂಥ ವಡಗೋಲ್ ಗ್ರಾಮ ಒಳಗೆ ಮೊದಲ ಮುತ್ತಲ ಗಿಡದ ಕಾಂತಾರಿತ್ತ. ಅವ್ರಿಗೆ ಈ ಜಾಗ ಇಷ್ಟ ಆಗಿದ್ರಿಂದ ಇಲ್ಲಿ ಒಂದು ಚಂದ್ರಗುತ್ತಿ ಅಂತ ಒಂದು ಗುತ್ತಿ ಇತ್ತ. ಆ ಗುತ್ತಿ ಒಳಗೆ ಸ್ವಲ್ಪ ದಿನ ಅವ್ರ ನೆಲೆಸಿದ್ರ. ಅದಾದ ನಂತರ ಅವ್ರ ಸ್ವಲ್ಪ ದಿನ ಇದ್ದ ಮುಂದೆ ಹಂಗೆ ಪವಾಡಗಳನ್ನು ಮಾಡ್ತಾ ಮುಂದೆ ಹೋದ್ರ. ಅವ್ರ ಇದ್ದಂಥ ಗುತ್ತಿ ಒಳಗೆ ಪವಾಡ ಶಕ್ತಿ ಐತೆ ಅನ್ನೋದು ಗೊತ್ತಾಗಿದ್ದು ಹೆಂಗಂತಂದ್ರೆ, ಈ ಮುತ್ತಲ ಗಿಡದ ಕಾಂತಾರಿರೋ ಜಾಗಕ್ಕೆ ದಿನ ಒಬ್ನ ದನ ಮೇಸಕಂತ ಬರ್ತಿದ್ದ. ಅವನ ಮೇಸುವಂಥ ದನಗಳೊಳಗ ಒಂದು ಬಂಜೆ ಆಕಳ ಅಂತಿತ್ತ. ಆ ಆಕಳ ಅವ್ರೇನ ವಿಠ್ಠಲ ಮತ್ತು ಮುರ್ಸಿದ್ರ ನೆಲೆಸೋದಂಥ ಜಾಗ ಐತಲ್ಲ, ಆ ಗುತ್ತಿ ಮೇಲೆ ಡೈಲಿ ಬಂದ ಹಾಲು ನೀರ್ತಿತ್ತ. ಇದೆಷ್ಟೋ ದಿನಗಳ ಹಿಂಗ ನಡಿತೈತ. ಒಂದಿನ ಆ ದನ ಮೇಯಿಸುವಂಥ ವ್ಯಕ್ತಿ ಆ ಹಾಲು ಎರೋದನ್ನ ನೋಡಿದ ಮೇಲೆ ಅವರ ಮಾಲಕರಿಗೆ ಹೋಗಿ ಈ ವಿಷಯನ ತಿಳಿಸಿದ. ಅವ್ನು ಹೇಳಿದ ಮೇಲೆ ಇದನ್ನ ಯಾರೂ ನಂಬಿದ್ದಿಲ್ಲ. ಒಂದ್ಸಲ ಅವ್ರ ಮಾಲಕ ಜೊತೆ ಅವನ ದನ ಮೇಯ್ಸಕಂತ ಬಂದ. ಅವಾಗ ಅವರ ಕಣ್ಣಾರ್ಯದನ್ನ ನೋಡ್ಬೇಕಂತಂದ ಒಂದು ಕಡೆ ಮುಚ್ಕೊಂಡ ಕುಂತಿದ್ರ. ಅವತ್ತ ಆ ಆಕಳ ಆ ಗುತ್ತಿ ಮೇಲೆ ಹೋಗಿ ಹಾಲನ್ನ ಎರಿಲಿಲ್ಲ. ಅವಾಗ ಸಿಟ್ಟಿಗೆದ್ದ ಆ ದನ ಮೇಯ್ಸೋನ ಕಟ್ಗಿ ತಗೊಂಡ ಆ ಗುತ್ತಿ ಹತ್ರ ಹೋಗಿ ನಿಂತ, ನೀನೇನಾರ ದೇವ್ರಾಗಿದ್ರ ಆಕಳ ಬಂದ ಈ ಗುತ್ತಿ ಮೇಲೆ ನಿಂತ ಹಾಲು ಎರಿತೈತಿ, ನೀ ಏನಾರ ದೆವ್ವಾಗಿವ ಆಗಿದ್ದಂದ್ರ ನಿನ್ನ ಮೇಲೆ ಹಾಲು ಎರಂಗಿಲ್ಲ ಅಂತಂದ ಹೇಳ್ದ. ಈಗ ಏನಾರ ಈ ಪವಾಡ ಆಗ್ಲಿ ಅಂತಂದ್ರ ನಾನು ಇಲ್ಲೇ ಸಾಯ್ತೇನೆ ಅಂದಾಗ ಆಕಳ ಬಂದ ಗುತ್ತಿ ಮೇಲೆ ಹಾಲನ್ನ ಎರಿತೈತಿ. ಅದಾದ ನಂತರ ಹಿರಿಯರ ಸಮ್ಮುಖದಾಗ ಆ ಗುತ್ತಿನ ತೆಗೆದ ಒಳಗೆ ನೋಡಿದಾಗ ಒಳಗೊಂದ ಶಿವಲಿಂಗ ಇತ್ತ. ಆ ಶಿವಲಿಂಗ ಇದ್ದ ಜಾಗದಾಗನ ಒಂದು ದೇವಸ್ಥಾನವನ್ನು ಅವಾಗ ನಿರ್ಮಾಣ ಮಾಡಿದ್ರ. ಅದಕ್ಕಾಗಿ ಈಗ ವಡಗೊಲ್ದಾಗಿರುವಂಥ ಈ ಬೀರಪ್ಪಕ್ಕೆ ಮುತ್ತಲಕೋಡಿ ಬೀರಪ್ಪ ಅಂತಂದ ಕರೀತಾರ. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂತಂದ್ರ, ಈ ದೇವಸ್ಥಾನದಾಗ ಕವಲ್ ಆಗ್ತಾವ. ಆ ಕವಲ ಬಿಲ್ಪತ್ರೆಯಿಂದ ಮಾಡ್ತಾರಂತ ಅನ್ನೋದು ಒಂದು ವಿಶೇಷ ಅಂತ ಹೇಳ್ಬೋದು. ಈ ವಡಗೋಲ್ ಬೀರಪ್ಪಜ್ಜನ ಜಾತ್ರೆ ಯುಗಾದಿ ಟೈಮ್ದಾಗ ಆಗ್ತೈತಿ. ಅವತ್ತ ಸಾವಿರಾರು ಸಂಖ್ಯೆ ಒಳಗ ಭಕ್ತಾದಿಗಳು ಬಂದ ಬೀರಪ್ಪಜ್ಜನ ಜಾತ್ರೆ ಒಳಗ ಭಾಗವಹಿಸ್ತಾರ. ನೆಕ್ಸ್ಟ್ ಮನೆ ಹೋಗೋ ಟೈಮ್ದಾಗ ಎಕ್ಸಾಂಬ ಬೀರಪ್ಪಜ್ಜ ಕಾಲು ಬಿದ್ದು ಹೋಗೋಣಂತ ಬಂದೇವಿ. ಅಮಾವಾಸ್ಯೆ ದಿನ ಬೀರಪ್ಪಜ್ಜಗಳದೆಲ್ಲ ದರ್ಶನ ಆಗಿಬಿಡ್ಲ. ಬರೋ ದಾರಿ ಒಳಗೆ ಐತೆ ಹೆಂಗಿದ್ರು ಬೀರಪ್ಪಜ್ಜನ ಗುಡಿ. ಆ ಬೀರಪ್ಪಜ್ಜನ ದರ್ಶನ ತೊಗೊಂಡು ಹೋಗೋಣಂತ. ವಡಗೋಲಕ್ಕೆ ಬಂದ್ರಂದ್ರೆ ಈ ಬೀರಪ್ಪನಜ್ಜನ ಗುಡಿಗೂ ಬಂದು ಹೋಗ್ರಿ, ನೋಡಂಗೆ ಐತಿ. ಈಗ ಹೊಸವಾಗಿ ಓಪನಿಂಗ್ ಆಗೈತಿ. ನೀವೇನಾರ ಊರೊಳಗಿರುವಂಥ ಬೀರಪ್ಪಜ್ಜ ಹೋಗಿದ್ರಿ ಅಂದ್ರೆ ಈ ಊರೊಳಗಿರೋಂಥ ಈ ಬೀರಪ್ಪಜ್ಜಾಗ ಬಂದ ದರ್ಶನ ಪಡೆದುಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಬೀರಪ್ಪಜ್ಜನ ಶಕ್ತಿ ಹೆಂಗೈತೆ ಅನ್ನೋದ ನಾವು ಹೇಳಿದ್ರೆ ಗೊತ್ತಾಗಂಗಿಲ್ಲ. ಅವನ ಭಕ್ತರಿಗೆ ಕೇಳಿದ್ರ ಬೀರಪ್ಪಜ್ಜನ ಶಕ್ತಿ ಹೆಂಗೈತೆ ಅನ್ನೋದ ಹೇಳ್ತಾರ. ಬರುವಂಥ ಭಕ್ತಾದಿಗಳ ಕೈ ಬಿಡಾವಲ್ಲ ಬೀರಪ್ಪಜ್ಜ. ನೀವು ಬಂದ ಬೀರಪ್ಪಜ್ಜನ ಹತ್ರ ಹರಕೆ ಕಟ್ಕೋರಿ, ಅದ 100% ಈಡೇರ್ತೈತಿ. ಮಳೆ ಬರೋ ಅಂಥ ಟೈಮ್ ಆಗೈತಿ. ಅಷ್ಟ್ರಾಗ ಮನೆ ಸೇರ್ಕೊಂಡ್ಬಿಡ್ಬೇಕು ಪಟ್ಟಂತ. ಫುಲ್ ಮೋಡ ಕವಿದ ವಾತಾವರಣ. ಮಳೆ ಪಕ್ಕ ಬರ್ತೈತಿ. ಮನೆ ಹೋಗೋದ್ರಾಗ ಮಳೆ ಬರ್ತೈತಿ. ಅಕ್ಕ ಹೋಗ್ತಾ ದಾರಿ ಒಳಗೆ ಎಕ್ಸಾಮ ಬೀರಪ್ಪಜ್ಜಗೆ ಹೋಗೋಣ ಅಂತ. ಇನ್ನು ನೀವೇನಾರ ಬೀರಪ್ಪಜ್ಜ ಅಂತ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಐತಿ, ಹೋಗಿ ವಿಡಿಯೋ ನೋಡ್ಕೊಂಡು ಬರ್ರಿ. ಬಿದಿರು ಅದು ಯಾವುದೋ ಹಾಡೈತಲ್ಲ, ಬಿದಿರ ಯಾವುದು ಓಮೈನದಾಗೈತೆ ಹಾಡ್ನಾಗ ಎಲ್ಲ ಕೊಳಲಾಯ್ತು. ಯಾವ ಪಿಕ್ಚರ್ ಮೊದಲನೇ 1 2 3 ತುಂಬ ಚಾಲೆ ಅಂತಂದ್ರೆ ಇವರೆಲ್ಲ ಸಿದ್ಧಲ್ಲ. ನಮ್ಮ ಊರಾಗ ಸಿದ್ದೇಶ್ವರ ಐತೆ, ಅದು ಸಿದ್ದೇಶ್ವರ ಆಲೋಚಿಸಿದ್ರೆ ಈಗ ನಮಗೆ ಈಗ ಬೀರಪ್ಪ, ವಡಗೋಲ್ ಬೀರಪ್ಪ, ಎಕ್ಸಮ್ಮ ಬೀರಪ್ಪ. ನಮ್ಮ ಊರಾಗ ಸಿದ್ದೇಶ್ವರ ಅಂದ್ರೆ ಹೆಂಗೆ ಈಗ
ಸಿದ್ದೇಶ್ವರ, ಕೇರೂರು ಸಿದ್ದೇಶ್ವರ, ಇವರೆಲ್ಲ ಸಿದ್ದೇಶ್ವರ ಎಲ್ಲ ಸಿದ್ರಿ, ಇವರು ಸಿದ್ರ, ಇವರು ಸಿದ್ರ, ಇವರೆಲ್ಲ ಬೀರಪ್ಪ ಬೀರಪ್ಪ ಅಂದ್ರೆ ಇವರು ಸಿದ್ರ ಅವಾಗಿನ ಕಾಲದಾಗ. ಸಬ್ಸ್ಕ್ರೈಬ್ ಟು ವಾಕ್ ವಿತ್ ಕಪಲ್. ಸಬ್ಸ್ಕ್ರೈಬ್ ಮಾಡ್ದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಂಖ್ಯೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬ ಬೀರಪ್ಪಜ್ಜ. ನೋಡಿರಿ ನಮ್ಮ ಚಾನಲ್ದಾಗ ಐತಿ, ಆಲ್ರೆಡಿ ನೋಡಿರ್ಬೋದು. ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಐತಿ, ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ರಿ ಬೀರಪ್ಪಜ್ಜನ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ. ಬೀರಪ್ಪಜ್ಜ ಲೈಟ್ ಹಚ್ಚಿಲ್ಲಲ್ಲ, ಕತ್ಲಿ ಕಾಣತೈತಿ. ದಸರಾ ರಜೆ ಮಜಾ ಮಾಡತ್ತಾರ. ಶಿವನ ಮೂರ್ತಿ ಅಲ್ಲಿ ಇದೀನಿತ್ತಾನ, ಮೊದಲ 4 ಮುಖದ ಸಿಂಹಿತ್ತಲ್ಲ ಅಲ್ಲಿ. ಕೇಳಿ ಯಾರು ಅಲ್ಲಿ ಮೇಲೆ ಕಾಣೈತೇನ, ಅಲ್ಲಿ 4 ಮುಖದ ಸಿಂಹಿತ ಅಂತಲ್ಲಿ ಮೇಲೆ. ಇಲ್ಲೇ ಅಲ್ಲಿ DC ಏನೋ ಇದು ಮಾಡಿದಕ್ಕೆ ತಗದಿಗೆ ಅಲ್ಲಿ ಶಿವನ ಮೂರ್ತಿ ಕುಣಿಸಿದಾರೆ ಮೇಲೆ. ಅಲ್ಲಿ ಮೇಲೆ ಶಿವನ ಮೂರ್ತಿ ಇತ್ತು ಅಲ್ಲಿ. ಏನೋ ರಾಷ್ಟ್ರೀಯ ಇದಕ್ಕೆ ಇದನ್ನು ಮಾಡ್ದಂಗೆ ಆಕೈತೆ ಅನ್ನೋದು ತೆಗದಾರಂಥದ್ದು. ನಾಯಿ ಮರಿ ಎಷ್ಟು ನೋಡಿಲಿ, 1 2 3 4 ಹಳ್ಳಿಯಾಗಿರುವಂಥ ಮಜಾನೇ ಬೇರೆ ನೋಡ್ರಿ. ಯಾಕಂತಂದ್ರೆ ಸಿಟಿ ಒಳಗಿರುವಂಥವ್ರಿಗೆ ಒಂದು ಕಷ್ಟ ಆದ್ರೆ ಹಳ್ಳಿಯಾಗಿರೋರ್ಗೆ ಒಂಥರ ಕಷ್ಟ. ಹಳ್ಳಿಯವ್ರಿಗಿದ್ದವ್ರಿಗೆ ಆರಾಮ ಇರ್ತೀರ ಅಂತ ಅನ್ಬೋದು. ಕೆಲವು ಹಳ್ಳಿಯಾಗಿದ್ದವ್ರಿಗೆ ಏನು ಅನಿಸ್ತೈತಿ, ಸಿಟಿ ಒಳಗಿನವ್ರು ಇರೋರು ಆರಾಮದಾರ ಅಂತ ಅನಿಸ್ತೈತಿ. ಅವ್ರವ್ರ ಕಷ್ಟ ಅವ್ರಿಗೆ. ಆದ್ರೆ ಹಳ್ಳಿ ಒಳಗೆ ಇರೋದ ಒಂಥರ ಭಾಳ ನೆಮ್ಮದಿ ಅಂತ ಅನ್ಬೋದು. ಯಾಕಂತಂದ್ರೆ ನೀವು ಇಲ್ಲಿ ರೋಡ್ ನೋಡ್ಬೋದು, ನೀವು ತೋರಿಸ್ತೀನಿ. ಇಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಇಲ್ಲ, ಏನಿಲ್ಲ, ಆರಾಮ, ಯಾರೂ ಇಲ್ಲ ರೋಡ್ದಾಗ. ಹಂಗೆ ರೋಡ್ ಸೈಡ್ ಆ ಕಡೆ ಈ ಕಡೆ ಬೆಳೆ ನೋಡ್ಬೋದ, ಕಬ್ಬಿನ ಬೆಳೆ. ಈ ಸೈಡ್ ಏನು ಬೆಳೆದಿಲ್ಲ. ಮತ್ತು ಇಲ್ಲೇ ಸೈಡ್ಗೆ ಕಿನಾಲ್ ನೀರು ಹೊರದಂಥವು ಹರಿದು ಒಂಥರ ಮಸ್ತ್ ಅನಿಸ್ತೈತಿ ನೋಡಕ್ಕೆ. ಅವಾಗೂ ಇವಾಗೂ ಒಂದೊಂದು ಗಾಡಿ ಬರ್ತಿರ್ತಾವೆ, ಅದು ಬಿಟ್ಟರೆ ಏನಿಲ್ಲ. ಆರಾಮ್ ಫ್ರೀ ರೋಡ, ಆರಾಮ್ ಫ್ರೀ ಆಕ್ಸಿಜನ್ ಸಿಗ್ತೈತಿ. ಮಸ್ತ್ ಕ್ಲೈಮೇಟು ಮಸ್ತ್ ಐತಿ. ಬಂದ ನಮ್ಮ ಹುಡುಗ ಬಂದ, ಗಾಡಿ ರೆಡಿ ಆಗೈತಿ, ಗಾಡಿ ಮೇಲೆ ಹತ್ತಿ ಬಿಡೋಣಂತೆ. ಬಂದ 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 ಮೇಘರಾಜ ನಮ್ಮ ಊರ ಕೆರೆಗೆ. ಒಳಗೆ ನಿಮ್ಗೊಂದು ಚೈಲ್ಡ್ಹುಡ್ ಮೆಮೊರೀಸ್ ತೋರಿಸ್ತೇನೆ ಬರ್ರಿ. ಯಾರ್ಯಾರು ಚೆನ್ನಾಗಿರ್ತಾಗ ಇದನ್ನು ಮಾಡ್ಯಾರಿ ಅಂತಂದು ಕಮೆಂಟ್ ಮಾಡಿರಿ. ಆಹಾ, ನೋಡ್ತಿರ್ಬೋದು ನೀವು. ಕಾಣತೈತಿ ಏನಂತ ಹೇಳಿದೆ, ಕಾಣತೈತಿಲ್ಲ ಗೊತ್ತಿಲ್ಲ. ಇದೇನಂದ್ರೆ ಅಂಟ. ನಾವು ಚೆನ್ನಾಗಿರ್ತಾಗ ಇದನ್ನು ಯೂಸ್ ಮಾಡೀವಿ. ಅಂಟ ಬುಕ್ಕಿಗೆ ಹಚ್ಚಕ್ಕಾಗಿರ್ಬೋದು, ಗಾಳಿಪಟ ಮಾಡೋಕೆ ಅನ್ನ ಹಚ್ತಿದ್ವಿ. ಇದೇನು ಹಚ್ಚಿದಲ್ಲ, ಇದು ಬರವತ್ತಲ್ಲ ಅಂಟ, ಗಟ್ಟಿ ಆಗೈತಿ ಭಾಳ. ಇದನ್ನೇ ಯೂಸ್ ಮಾಡ್ತಿದ್ವಿ, ಯೂಸ್ ಮಾಡಿದ್ರೆ ಗೊತ್ತಿರ್ತೈತಿ. ಮತ್ತು ಮುಂದಿನ ವಿಡಿಯೋ ಸಿಗೋಣಂತ. ಎಲ್ಲರಿಗೂ ಧನ್ಯವಾದ.